ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಕಸರತ್ತು ಜೋರಾಗಿದೆ. ಇವತ್ತು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಮೀಟಿಂಗ್ ನಡೆಸ್ತಾರೆ ಅಂತ ಹೇಳಲಾಗಿದೆ. ರಾಜ್ಯ ನಾಯಕರ ಜೊತೆ ವರಿಷ್ಠರು ಚರ್ಚೆ ನಡೆಸ್ತಾರೆ ಅಂತ ಕೂಡ ಹೇಳಲಾಗಿದೆ. ಯಾವ ಮಾನದಂಡದ ಅಡಿ ಆಯ್ಕೆ ಮಾಡಬೇಕು, ಯಾವ ಜಾತಿಗೆ ಎಷ್ಟು ಆದ್ಯತೆ ನೀಡಬೇಕು, ಸ್ಪೀಕರ್ ಸ್ಥಾನವನ್ನ ಯಾರಿಗೆ ನೀಡಬೇಕು, ಹೀಗೆ ಸಂಪುಟದ ಕುರಿತಾದ ಮಹತ್ವದ ಅಂಶಗಳ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಆದಷ್ಟು ಬೇಗ ಅವರು ಫೈನಲೈಸ್ ಮಾಡ್ತಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಯಾಕಂತಂದ್ರೆ ಫುಲ್ ಫ್ಲೆಡ್ಜ್ಡ್ ಸಂಪುಟ ಅಸ್ತಿತ್ವದಲ್ಲಿ ಇರೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಎರಡನೇ ಪಟ್ಟಿ ಸಂಪುಟ ವಿಸ್ತರಣೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಜನ ಆಕಾಂಕ್ಷಿಗಳು ಈಗಾಗಲೇ ಬೇಕಾದಷ್ಟು ಲಾಬಿ ಆರಂಭ ಮಾಡಿದ್ದಾರೆ. ನಮಗೂ ಮಂತ್ರಿಗಿರಿ ಕೊಡಿ ಅಂತ. ಆದರೆ ಸಮುದಾಯವಾರು ಲೆಕ್ಕಾಚಾರಕ್ಕೂ ಕೂಡ ಅದು ಸರಿ ಹೊಂದಬೇಕು. ಹಾಗೆಯೇ ಇತರೆ ರಾಜಕೀಯ ಸಮೀಕರಣಗಳಿಗೂ ಕೂಡ ಅದು ಸೂಕ್ತ ಅಂತ ಅನ್ನಿಸಬೇಕು. ಇದನ್ನೆಲ್ಲ ನೋಡಿ ಪರಿಶೀಲನೆ ಮಾಡಿ ಕಾಂಗ್ರೆಸ್ನಲ್ಲಿ ನಿರ್ಧಾರ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ವರಿಷ್ಠರ ಜೊತೆ ಇವತ್ತು ರಾಜ್ಯ ಮುಖಂಡರುಗಳು ಕೂಡ ಚರ್ಚೆ ನಡೆಸಲಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಸೆಕೆಂಡ್ ಲಿಸ್ಟು ಯಾರೆಲ್ಲ ಇರ್ತಾರೆ, ಏನೆಲ್ಲ ನಡೀತಾ ಇದೆ, ಸಂಪುಟ ಪುನರಚನೆಯ ಕಸರತ್ತು ಜೋರಾಗಿದೆ ಅನ್ನುವಂಥದ್ದು ಏನೆಲ್ಲ ಇದೆ ಮಾಹಿತಿ? ಖಂಡಿತ ಶ್ರೀಲಕ್ಷ್ಮಿ, ಉಳಿದಿರತಕ್ಕಂಥ 20 ಸ್ಥಾನಗಳನ್ನ ಭರ್ತಿ ಮಾಡಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಈಗಾಗಲೇ ರಾಜ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಸಚಿವಾಕಾಂಕ್ಷಿಗಳು ಕೂಡ ಬೇಸರವನ್ನು ಹೊರಗಾಗ್ತಾ ಇದ್ರು. ಆನ್ ಗೋಯಿಂಗ್ ಗೌರ್ಮೆಂಟ್ ಇದ್ರು ಕೂಡ ಈ ಒಂದು ಸಚಿವ ಸ್ಥಾನಗಳನ್ನ ಫಿಲ್ ಮಾಡಿಲ್ಲ ಅನ್ನುವಂತ ಒಂದಷ್ಟು ವಿರೋಧ ಪಕ್ಷಗಳು ಕೂಡ ಆಹಾರ ಆಗ್ತಾ ಇತ್ತು. ಹೀಗಾಗಿ ರಾಹುಲ್ ಗಾಂಧಿ ಅವರು ದೆಹಲಿಗೆ ಆಗಮಿಸಿದ ಬಳಿಕ ಈ ಚಟುವಟಿಕೆಗಳು ಹೈಕಮಾಂಡ್ ಮಟ್ಟದಲ್ಲಿ ಆರಂಭ ಆಗಿದ್ವು. ಈಗಾಗಲೇ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಹೈಕಮಾಂಡ್ ಕೂಡ ಗಂಭೀರವಾದಂತಹ ಚರ್ಚೆಗಳನ್ನ ಮಾಡಿ ಒಂದು ರೀತಿಯಲ್ಲಿ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದೆ. ಅದರ ಜೊತೆಗೆ ರಾಜ್ಯ ನಾಯಕರ ಅಭಿಪ್ರಾಯ ಸಂಗ್ರಹ ಮಾಡಬೇಕು ಮತ್ತು ಇವರಿಂದ ಒಂದಷ್ಟು ಮಾಹಿತಿಗಳನ್ನ ಪಡೆದು ಅದನ್ನ ಪಟ್ಟಿಯನ್ನ ಅಕೈರು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಏಕಾಏಕಿ ದಿಢೀರಂತ ರಾಜ್ಯ ನಾಯಕರಿಗೆ ಒಂದು ಪುಲಾವನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ನಿಗದಿಯಾಗಿರ್ತಂತ ಸಭೆ 15ನೇ ತಾರೀಕು ಅನ್ನುವಂಥದ್ದು ಒಂದು ಮಾಹಿತಿ ಇತ್ತು. ಆದ್ರೆ ದಿಢೀರಾಗಿ ನಿನ್ನೆ ದೆಹಲಿಗೆ ಕರೆಸ್ಕೊಂಡಿರ್ತಕ್ಕಂತಹ ಹೈಕಮಾಂಡ್ ಇವತ್ತು ಸುದೀರ್ಘವಾದಂತಹ ಚರ್ಚೆಯನ್ನ ರಾಜ್ಯ ನಾಯಕರ ಜೊತೆ ಮಾಡೋರಿದೆ. ಯಾರನ್ನೆಲ್ಲ ತೆಗೆದುಕೊಳ್ಬೇಕು ಕ್ಯಾಬಿನೆಟ್ಗೆ, ಯಾವ ಜಾತಿಗೆ ಎಷ್ಟೆಷ್ಟು ಸ್ಥಾನಗಳನ್ನ ಆದ್ಯತೆ ಕೊಡಬೇಕು ಮತ್ತು ಮುಂದೆ ಪಕ್ಷದ ಭವಿಷ್ಯವನ್ನ ರೂಪಿಸುವಂತ ನಿಟ್ಟಿನಲ್ಲಿ ಯಾರಿಗೆಲ್ಲ ಮಣೆ ಹಾಕಬೇಕು ಅನ್ನುವಂತ ಒಂದಷ್ಟು ಗಂಭೀರವಾದಂತ ಚರ್ಚೆಯನ್ನ ಮಾಡೋರಿದ್ದಾರೆ. 20 ಸ್ಥಾನಗಳ ಪೈಕಿ 20 ಸ್ಥಾನಗಳನ್ನ ಇವತ್ತೇ ತುಂಬಿಡ್ತಾರ ಅಥವಾ 1-2 ಸ್ಥಾನಗಳನ್ನ ಕಾಲಿಡ್ತಾರ ಅನ್ನುವಂಥದ್ದು ಒಂದು ಕೂಡ ಪ್ರಶ್ನೆ ಇದೆ. ಎಲ್ಲವನ್ನು ಕೂಡ ತುಂಬಬಹುದು ಅನ್ನುವಂಥದ್ದು. ಯಾಕಂದ್ರೆ ಎಲ್ಲರಿಗೂ ಕೂಡ ಅವಕಾಶ ಕೊಡಬೇಕಾಗಿರ್ತಕ್ಕಂಥದ್ದು ಮತ್ತು ಚುನಾವಣಾ ವರ್ಷ ಇನ್ನೇನು 2 ವರ್ಷ ಇರೋ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಅವಕಾಶಗಳನ್ನು ಕಲ್ಪಿಸಬೇಕಾಗಿರೋದ್ರಿಂದ ಇವತ್ತು ಸುದೀರ್ಘವಾದಂತ ಸಭೆ ನಡೆದು ಉಳಿದಂತ 20 ಸ್ಥಾನಗಳನ್ನ ಭರ್ತಿ ಮಾಡ್ತಾರೆ. ಜೊತೆಗೆ ನಾಮನಿರ್ದೇಶಿತ ಸ್ಥಾನಗಳು ಕೂಡ ಬರ್ತಾ ಇರೋದ್ರಿಂದ ಅವುಗಳು ಕೂಡ ವಿಚಾರವಾಗಿ ಕೂಡ 5 ಸ್ಥಾನಗಳನ್ನ ಈಗಲೇ ಭರ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅನ್ನುವಂತ ಮಾಹಿತಿಗಳು ಇದಾವೆ. ಹಾಗಾಗಿ ಇನ್ನುಳಿದಂತೆ ಪೊಲಿಟಿಕಲ್ ಸೆಕ್ರೆಟರಿಗಳನ್ನ ಯಾರ್ಯಾರಾಗಿ ಮಾಡಬೇಕು, ಸಿಎಂ ಅವರಿಗೆ ಉಳಿದಂತ ಸಲಹೆಗಾರ ಹುದ್ದೆಗಳನ್ನ ಯಾರಿಗೆ ಮಾಡಬೇಕು ಅನ್ನುವಂಥದ್ದು ಮತ್ತು ಸ್ಪೀಕರ್ ಸ್ಥಾನವನ್ನು ಕೂಡ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಗಂಭೀರವಾದಂತಹ ಚರ್ಚೆ ಇವತ್ತಿನ ದಿನ ಆಗೋದಿದೆ. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.